ನೀವು ಹೀಗೆ ತಾನೇ ಹೇಳ್ತಾ ಇದ್ರಿ ದರ್ಶನ್ ಸರ್ ಮತ್ತು ಯಶ್ ಅವ್ರ ಬಗ್ಗೆ ಎಲ್ಲನೂ ಅವ್ರು ನಡೆದು ಬಂದಿರುವಂತಹ ಹಾದಿ ತುಂಬ ಸ್ಟ್ರಗಲಿಂಗ್ ಇತ್ತು ಅಂತ. ನಿಮ್ಮ ಸ್ಟ್ರಗಲಿಂಗ್ ಬಗ್ಗೆ ಹೇಳೋದಾದರೆ, ಸೊ ಯಾಕಂತಂದರೆ ಕಿಸ್ ಆದಮೇಲೆ ಬಿಕಾಸ್ ಸುಮಾರು ಸಿನಿಮಾಗಳು ಬಂತು, ಸೊ ಏನಕ್ಕೆ ಒಂದು ಒಪ್ಕೊಂಡಿಲ್ಲ, ಇನ್ ಕೇಸ್ ಒಂದಷ್ಟು ಬಂದಿರುವಂಥದ್ದನ್ನು ಒಂದಷ್ಟು ಅಲ್ಲಿಗೆ ನಿಲ್ಲಿಸ್ಬೇಕಾಗಿರುವಂಥ ಸಿಚುವೇಶನ್ ಬಂತು, ಯಾಕೆ ಅಂತ? ಅಂದರೆ ಎಲ್ಲರೂ ಕಷ್ಟಪಟ್ಟಿರ್ತಾರೆ ಸರ್. ಐ ಜಸ್ಟ್ ಡೋಂಟ್ ವಾನ್ ಗ್ಲೋರಿಫೈ. ಇವತ್ತು ಯಾರು ಒಳ್ಳೆ ಪ್ಲೇಸ್ ಎಲ್ಲರೂ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ. ಅದನ್ನು ಹೇಳಬೇಕು ಅಂದಾಗ ಒಂದು ಸ್ಟೇಜಲ್ಲಿ ಇರ್ಬೇಕು ನಾವು. ಅದಕ್ಕೆ ಅವಾಗ ಒಂದು ಹೇಳೋದಕ್ಕೂ ಒಂದು ಇದಿರುತ್ತೆ, ಮೀನಿಂಗ್ ಇರುತ್ತೆ. ಇವತ್ತಿಗೆ ಏನು ಬೇಡ ಸರ್, ಇವತ್ತಿಗೆ ಈಗ ಬಂದಿರೋ ಕೆಲಸನ ಪಕ್ಕಾ ಮಾಡೋಣ, ಹೊಡೆಯೋಣ, ಆಮೇಲೆ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋಣ. ನಿಮ್ಮ ಜೊತೆ ಮಾತಾಡ್ತೀನಿ ಅದ್ರ ಬಗ್ಗೆ ಕೂತ್ಕೊಂಡು. ಈಗಲೇ ರಿವೀಲ್ ಮಾಡೋದು ಬೇಡ ಅಂತ? ರಿವೀಲ್ ಅಂತಲ್ಲ ಸರ್, ಅಂದರೆ ನಾ ಇನ್ನ ಲೈಫಲ್ಲಿ ಏನೂ ಮಾಡೇ ಇಲ್ಲ ಸರ್ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಫಸ್ಟ್. ಇನ್ನೂ ಮಾಡೋದು ತುಂಬ ಇದೆ. ಅದೆಲ್ಲ ಒಂದು ಸ್ವಲ್ಪ ಏಜ್ ಆದ್ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ನು ಒಂದು ಕಂಪ್ಲೀಟ್ ವೇನೇ ಕ್ರಿಯೇಟ್ ಆಗಿಲ್ಲ. ಇನ್ನು ನಾನೇ ಒದ್ದಾಡ್ತಾ ಇದ್ದೀನಿ ಹೆಂಗೆ ಅಂತ. ಸೊ ಈ ಒದ್ದಾಟ ಎಲ್ಲ ಮುಗಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಬಂದಾಗ ಕೂತ್ಕೊಂಡು ಮಾತಾಡೋಣ ಒದ್ದಾಟದ ಬಗ್ಗೆ. ಬಿಕಾಸ್ ನಾನು ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂತಂದರೆ, ಒಬ್ಬ ನಟ ಬಂದ್ಬಿಟ್ಟು ಸ್ಯಾಂಡಲ್ವುಡ್ನಲ್ಲಿ ಏನಾದರೂ ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ರೆ, ಸೊ ನೆಕ್ಸ್ಟ್ ಆ ಒಂದು ಹೀರೋನ ಒಂದು ಸಿನಿಮಾಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಸೊ ಕಿಸ್ ಸಿನಿಮಾ ಮೂಲಕ ನೀವು ಅದೇ ರೀತಿ ಮಾಡಿದ್ದು, ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ರಿ. ಚಾಕ್ಲೇಟ್ ಹೀರೋ ಆಗಿ, ಲವರ್ ಬಾಯ್ ಎಲ್ಲನೂ ಸಹ. ನೆಕ್ಸ್ಟು ವಿರಾಟ್ ಯಾವ್ದು ಬರುತ್ತೆ ಸಿನಿಮಾ ಅಂತ ಹೇಳ್ಬಿಟ್ಟು ಈಗಲ್ಲಿ ಒಂದಷ್ಟು ಜನ ಫ್ಯಾನ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಗ್ಯಾಪ್ ಬಂದಾಗ ಏನಾಗುತ್ತೆ ಅಂತಂದರೆ, ಸೊ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ಕೊಳ್ಳೋದಕ್ಕೆ ಶುರುವಾಗ್ತಾರೆ. ಸೊ ಆ ಥರ ಮಾತುಗಳು ಬಂದಾಗ ನಿಮ್ಮ ಕಿವಿಗೆ ಬಿದ್ದಾಗ ಏನು ಅನಿಸುತ್ತೆ ಅಂತ? ಅದೇ ಹೇಳಿದ್ನಲ್ಲ ಸರ್ ಒಂದು ಸ್ವಲ್ಪ ಹೊತ್ತಿಂದ, ನಾವು ಮಲಗಬೇಕಾದ್ರೆ ನಮಗೆ ನಾವು ಹಾನೆಸ್ಟ್ ಆಗಿದ್ರೆ ಯಾವ ಮಾತು ಏನೂ ಮಾಡೋಣ ಅಂತ. ನನಗೆ ನಾನು ಹಾನೆಸ್ಟ್ ಆಗಿದೆ, ಯಾಕಂದ್ರೆ ನಾನು ಇಂಡಸ್ಟ್ರಿ ಬಿಟ್ಟು ಹೋಗೇ ಇಲ್ಲ. ಕೆಲವು ಸಿನಿಮಾ ಆಗಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ದಟ್ಸ್ ಓಕೆ ಸರ್. ದೇವರು ನಮ್ಮ ಹತ್ರ ಏನಾದ್ರು ಕಿತ್ಕೊತಾ ಇದ್ದಾನೆ ಅಥವಾ ನಮ್ಮಿಂದ ಯಾರನ್ನಾರು ಸಪ್ರೇಟ್ ಮಾಡ್ತಾ ಇದ್ದಾನೆ ಅಂದರೆ, ನಮಗೆ ಕೇಳಿಸಿಲ್ದಿರೋ ಏನೋ ಕಾನ್ವರ್ಸೇಷನ್ ಅವನು ಕೇಳಿಸಿರುತ್ತೆ, ನಮಗೆ ಕಾಣಿಸ್ದಿರೋದು ಏನೋ ಒಂದು ಅವನು ಕಾಣಿಸಿರುತ್ತೆ. ಸೊ ಐ ಕಂಪ್ಲೀಟ್ಲಿ ಬಿಲೀವ್ ಇನ್ ಗಾಡ್. ಯಾಕಂದರೆ ಯಾವತ್ತೂ ನಾವ್ಯಾರಿಗೂ ಏನು ಮಾಡಿಲ್ಲ ಅಂದರೆ ನಮಗೂ ಯಾರು ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಒಳ್ಳೇದು ಬಯಸ್ದವ್ನಿಗೆ ಒಳ್ಳೇದೇ ಆಗುತ್ತೆ. ಒಂಚೂರು ಟೈಮಿಂಗಲ್ಲಿ ಹಂಗೆ ಹಿಂಗೆ ಆಗ್ಬೋದು, ಒಟ್ನಲ್ಲಿ ಆಗುತ್ತೆ. ನೋಡಿ ಇವತ್ತು ರಾಯಲ್ ಸಿಕ್ಕಿದೆ. ಎಷ್ಟೋ ಜನದ ಕನಸು, ಎಷ್ಟೋ ಕೋಟಿ ಜನ ಈ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡಿರ್ತಾರೆ. ಇಂಥ ಬ್ಯಾನರ್ ಅಂಡರ್ ಇಂಥ ರಿಚ್ ಆಗಿ ನೀವು ನಾಳೆ ಸಿನಿಮಾ ನೋಡ್ತೀರಾ, ಎವ್ರಿ ಫ್ರೇಮ್ ಇಟ್ಸ್ ಕ್ವಾಲಿಟಿ ಸರ್. ಅಂದರೆ ಎಲ್ಲ ಭಾಷೆ ಸಿನಿಮಾಗೂ ಒಂದು ಟಕ್ಕರ್ ಕೊಡೋಂಥ ಕ್ವಾಲಿಟಿ ಇದೆ. ಆ್ಯಂಡ್ ಅದೆಲ್ಲ ಆಗಿರೋದೇ ಇದಕ್ಕೋಸ್ಕರ ಅನಿಸುತ್ತೆ ನಮಗೂ. ಈಗ ನಾವು ಒಂದಿನ ಸಿನಿಮಾ ಇಂಡಸ್ಟ್ರಿನ ಬ್ರೇಕ್ ತೊಗೊಂಡಿಲ್ಲ, ಎವ್ರಿ ಡೇ ಸಿನಿಮಾನೇ. ಬಟ್ ಏನಕ್ಕೆ ಲೇಟ್ ಆಗುತ್ತೆ ಅಂದರೆ, ಕೆಲವು ಗ್ಯಾಪ್ಗಳು ನಾವು ತೊಗೊಳಲ್ಲ, ಅದಾಗಿರೋದೇ ಬರುತ್ತೆ. ಬಂದಾಗ ಏನು ಮಾಡಬೇಕು, ಆ ಕನ್ಸಿಸ್ಟೆನ್ಸಿನೇ ಮಾಡಬೇಕು. ಯಾಕಂದರೆ ಎಷ್ಟೊಂದು ದಿನ ಬ್ರೇಕ್ ಡೌನ್ ಡೇಸ್ಗಳಿರುತ್ತೆ. ಆ ಬ್ರೇಕ್ ಡೌನ್ ಡೇಸ್ ಇದ್ದಾಗ ಒಂದು ಅನ್ಕೋಬೇಕು, ದಿಸ್ ಟು ವಿಲ್ ಪಾಸ್ ಆನ್ ಅಂತ. ಅಂದರೆ ಆ ಬ್ಯಾಡ್ ಟೈಮ್ಗೆ ಟೈಮ್ ಕೊಟ್ಟರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆ ಟೈಮ್ಗಷ್ಟೇ ನಮಗೆ ಬೇಜಾರಾಗುತ್ತೆ. ಸೊ ಆ ಟೈಮ್ನ ಮರಿಬೇಕಷ್ಟೇ, ಮಿಕ್ಕಿದೆಲ್ಲ ಸರಿ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.